ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲೇ ಫ್ರೆಶ್ ಆಗಿ ಸಿಕ್ಕಿರೋಂಥ ತೊಂಡೆಕಾಯಿ. ನಾವು ಯಾವ ರೀತಿ ಪಲ್ಯ ತುಂಬ ರೀತಿ ಮಾಡ್ತಾರೆ. ಇವತ್ತು ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತಿದ್ದೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಇಲ್ಲಿ ತೊಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಕಟ್ ಮಾಡೋಕ್ಕೂ ಮುಂಚೆನೇ ನೀವು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಈ ಥರ ಅಂದರೆ ಒಂದು ತೊಂಡೆಕಾಯಲ್ಲಿ 4 ಭಾಗನಾಗಿ ಉದ್ದ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ರೀತಿ ನೀವು ಚೆನ್ನಾಗಿ ಕಟ್ ಮಾಡ್ಕೋಬೋದು. ನಂತರ ಒಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ ತೊಂಡೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಅಗ್ರೆಲ್ಲ ಇರುತ್ತಲ್ಲ, ಅಂದರೆ ಅಂಟೆಲ್ಲ ಬಂದಿರುತ್ತಲ್ಲ, ಅದೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅಂದರೆ ಒಂದು ಪಾತ್ರೆಗೆ ಎಣ್ಣೆ ಏನೂ ಹಾಕ್ತೆ ನಾನಿಲ್ಲಿ ಬರೀ ತೊಂಡೆಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ 1 ನಿಮಿಷ ನೀವು ಐ ಫ್ಲೇಮ್ ಇಟ್ಕೊಂಡೆ ಬೇಕಾದ್ರೆ ಮಾಡ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ಅಗ್ರೆಲ್ಲ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಬೇಗ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಬೇಕಾದ್ರೆ ನೀವು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ನಿಧಾನವಾಗಿ ಒಂದು 5 ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಎಣ್ಣೆ ಆಗಲಿ ಉಪ್ಪಾಗಲಿ ಅಥವಾ ನೀರಾಗಲಿ ಏನೂ ಸೇರ್ಸೋಕೆ ಹೋಗಬೇಡಿ. ಖಾಲಿ ಬರೀ ಒಂದು ಪಾತ್ರೆಯಲ್ಲಿ ತೊಂಡೆಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದ್ರದ್ದು ಅಗ್ರೆಲ್ಲ ಬಿಟ್ಟಾದಮೇಲೆ ನೋಡಿ ಅದೆಲ್ಲ ಕಪ್ಪು ಎಲ್ಲ ಹಂಗೆ ಕೂರುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ ಇದಿಷ್ಟಾದರೆ ಸಾಕು ಅಂತ. ಆ ಟೈಮಲ್ಲಿ ನೀವು ಒಂದು 5 ನಿಮಿಷ ಆದರೆ ಸಾಕು ನೋಡಿ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಇಲ್ದಿದ್ರೆ ಆ ಕಪ್ಪೆಲ್ಲ ಮತ್ತೆ ಎದ್ದು ಬಂದುಬಿಟ್ಟು ತೊಂಡೆಕಾಯಿಗೆ ಅಂಟ್ಕೂತ್ರೆ ಮತ್ತು ಅದು ಚೆನ್ನಾಗಾಗಲ್ಲ. ಹಾಗಾಗಿ ನೀವು ಬೇಕಾದ್ರೆ ಡೈರೆಕ್ಟಾಗಿ ಮಾಡ್ಕೋಬೋದು. ಈ ರೀತಿ ಮಾಡಿದರೆ ಒಂದು ಸ್ವಲ್ಪ ಟೇಸ್ಟು ಬೇರೆ ಥರ ಬರುತ್ತೆ. ಬೇಕಾದರೆ ನೀವು ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ಇಷ್ಟಾದರೆ ಸಾಕು. ಅದನ್ನ ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ನಾನು ಈಗ ಅದೇ ಪಾತ್ರೆನ ತೊಳೆದ್ಬಿಟ್ಟು ನಾನಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಒಂದು ಸ್ವಲ್ಪ ಇಂಗು, ಸಾಸಿವೆ, ಜೀರಿಗೆ, ಹಾಗೆ ಎಲ್ಲ ಒಂದು ಸ್ವಲ್ಪ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಆದರೆ ಇವತ್ತು 1-2 ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾವಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀವಿ. ಅಂದರೆ ನೀವು ಎಷ್ಟು ಅಂದರೆ ತೊಂಡೆಕಾಯಿ ಅರ್ಧ kg ತೊಗೊಂಡಿರ್ತೀರ, 1 kg ತೊಗೊಂಡಿರ್ತೀರ, ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಳ್ಳಿ ಈರುಳ್ಳಿ ಎಷ್ಟು ಹಾಕಬೇಕು ಅಂತ. ಮತ್ತು ನೀವು ಕಾಯಿ ಹಾಕೋದ್ರಿಂದ ಈರುಳ್ಳಿ ಎಲ್ಲ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಈಗ ನಾನಿಲ್ಲಿ ಈರುಳ್ಳಿ ಜೊತೆನೇ ನಾನು 1-2 ಬೆಳ್ಳುಳ್ಳಿ ಹಾಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದಾದ ಒಂದು ಸ್ವಲ್ಪ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಆಮೇಲೆ ಏನು ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ತೊಂಡೆಕಾಯಿ, ಅದನ್ನ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು, ಅಂದರೆ ತೊಂಡೆಕಾಯಿಗೆ ನಾವು ಉಪ್ಪು ಹಾಕಿರಲ್ವಲ್ಲ ಸ್ಟಾರ್ಟಿಂಗ್ ಬೇಯಬೇಕಾದ್ರೆ, ಈಗ ನಾವು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಫಸ್ಟೇ ಒಂದು ಸ್ವಲ್ಪ ಕಡಲೆಕಾಳನ್ನ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೆ, ಅದನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದ್ರು ಕಡಲೆಕಾಯಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ತೊಂಡೆಕಾಯಿ ಜೊತೆ ಕಡಲೆಕಾಯಿ ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು. ಅಕಸ್ಮಾತ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇದ್ದಿದ್ದರೆ ಪರವಾಗಿಲ್ಲ, ಹಾಗೆ ಯೂಸ್ ಮಾಡಿ. ನೋಡಿ ಇದಿಷ್ಟು ಫ್ರೈ ಆಗಿದೆ. ಅಂದರೆ ಒಂದು 5 ನಿಮಿಷ ಕ್ಲೋಸ್ ಮಾಡಿಬಿಡಿ ಲಿಡ್ಡು. ತುಂಬ ಆಯಿಲೆಲ್ಲ ಸ್ವಲ್ಪ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಅಂದರೆ ತೀರಾ ಓವರ್ ಆಗೋಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಅಂತೂ ಇರಲೇಬೇಕು. ಮತ್ತು ತೀರಾ ಕಮ್ಮಿ ಮಾಡೋಕ್ಕೆ ಹೋದರೆ ಚೆನ್ನಾಗಾಗಲ್ಲ. ಈಗ ನಾವಿಲ್ಲಿ ಹಸಿರು ಮೆಣಸಿನ್ಕಾಯಿ 1-2 ಯೂಸ್ ಮಾಡಿರೋದ್ರಿಂದ ಅದು ಜಾಸ್ತಿ ಖಾರ ಇರಲಿಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅಂದರೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನೋದು, ಹಾಗಾಗಿ ಖಾರದ ಪುಡಿ ಸ್ವಲ್ಪ ನಾನಿಲ್ಲಿ ಜಾಸ್ತಿ ಬಳಸಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ನಾನು ಇಲ್ಲಿ ಬಳಸಿದ್ದೀನಿ. ಈಗ ಸ್ವಲ್ಪ ಬೇಯೋಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ಒಂದು 0.5% ಬೆಂದಿರುತ್ತೆ. ಈಗ ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಬೇಯಿಸಿದ್ದೀನಿ. ಈಗ ನೀವು ಬೇಕಾದ್ರೆ ನೀರು ಬೇಕಿದ್ದರೆ ಹಾಕೋಬೋದು, ಗೊತ್ತರ ಬೇಕಂದ್ರೆ, ಇಲ್ಲ ಫುಲ್ ಡ್ರೈ ಬೇಕಾದರೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾವು ಸ್ವಲ್ಪ ನೋಡಿದ್ದೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಂದಾದಮೇಲೆ ಈಗ ನಾವೇನು ಕಾಯಿ ತುರಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಂಡಾದ್ಮೇಲೆ ನೀವು ಬೇಕಾದ್ರೆ ಒಂದೇ 1 ನಿಮಿಷ ಮಾತ್ರ ಸಾಕು ನೀವು ಫ್ರೈ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೋಬೇಕಂತೇನಿಲ್ಲ. ಈಗಲೇ ಸಖತ್ತಾಗಿರುತ್ತೆ. ಅದೇ ಕಾಯಿ ಹಾಕಿರ್ತೀವಲ್ಲ ಲಾಸ್ಟಿಗೆ, ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು ಲಿಡ್ ಮುಟ್ಬಿಟ್ಟು 1 ನಿಮಿಷ ಬೇಯಿಸ್ಕೊಳ್ಳಿ. ಫೈನಲಾಗಿ ನಿಮಗೆ ತೊಂಡೆಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಅಕಸ್ಮಾತ್ ನಿಮಗೆ ಡ್ರೈ ಬೇಕು ಅಂತೇಳಿದರೆ ನೀವು ಆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಅದರಲ್ಲೇ ನೀವು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಫೈನಲಾಗಿ ತೊಂಡೆಕಾಯಿ ಪಲ್ಯ ಈ ರೀತಿ ಬಂದಿದೆ. ನೀವು ಬೇಕಾದ್ರೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಏನೇ ರೊಟ್ಟಿ ಅಥವಾ ಚಪಾತಿ, ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಅಥವಾ ಬಿಸಿ ಅನ್ನದ ಜೊತೆನೂ ನೀವು ಬೇಕಾದರೆ ನಂಚ್ಕೊಂಡು ತಿನ್ಬೋದು. ಸಾಂಬಾರು ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.